ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮಂಡೇ, ಜಾನುಗೆ ಸ್ಕೂಲ್ ಫಸ್ಟ್ ಡೇ. ಆಫ್ಟರ್ 2 ಮಂತ್ಸ್ ಲೀವ್ ಆದ್ಮೇಲೆ ಫಸ್ಟ್ ಡೇ ಸ್ಕೂಲು. ಸೊ ಜಾನು ನಾನೇ ಎಲ್ಲ ಕ್ಲೀನ್ ಮಾಡಿ, ದೇವ್ರ ಮನೆ ಕ್ಲೀನ್ ಮಾಡಿ, ಪೂಜೆ ಮಾಡಿ ಸ್ಕೂಲ್ಗೆ ಹೋಗ್ತೀನಮ್ಮ ಅಂತ ಹೇಳಿ ಬೆಳಿಗ್ಗೆನೆ ಎದ್ಬಿಟ್ಟು ದೇವ್ರ ಮನೆ ಎಲ್ಲ ಒರೆಸಿ, ಫೋಟೋ ಒರೆಸಿ, ಹೂವು ಇಟ್ಟು ಪೂಜೆ ಮಾಡ್ತಿದ್ದಾಳೆ. ನಾನು ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಿದ್ದೀನಿ. ಮಧ್ಯದಲ್ಲಿ ಸೋನು ಸಹ ಜ್ಯೂಸ್ ಮಾಡ್ಕೊಡಮ್ಮ ಅಂತ ಹೇಳ್ತಿದ್ಲು. ಬೀಟ್ರೂಟ್ ಜ್ಯೂಸ್ ಮಾಡಿ ಮಕ್ಳಿಗೆ ಕೊಟ್ಟೆ. ಜಾನುನು ಅಷ್ಟರೊಳಗಡೆ ಪೂಜೆ ಮಾಡಿದ್ಲು. ಇವತ್ತು ತುಂಬಾನೇ ಖುಷಿ ಆಗ್ತಿದೆ. ನನ್ಗಂತೂ ಹಾಲಿಡೇಸ್ ಇರ್ಬೇಕಾದ್ರೆ ಯಾವಾಗ ಜಾನುಗೆ ಸ್ಕೂಲ್ ಸ್ಟಾರ್ಟ್ ಆಗುತ್ತೋ ಅಂತ ಮಾತ್ರ ಅನ್ನಿಸ್ತಿತ್ತು ಖಂಡಿತವಾಗ್ಲು. ಇವತ್ತು ಸ್ಕೂಲ್ಗೆ ಹೋಗ್ತಿದ್ದಾಳೆ. ಒಂದು ಓಕೆ, ಸ್ಕೂಲ್ ಸ್ಟಾರ್ಟ್ ಆಯ್ತಲ್ಲ ಅಂತ ಒಂದು ಫೀಲ್ ಇದ್ರೇನು, ಚೆನ್ನಾಗಿ ಹಾಡ್ಕೊಂಡಿದ್ರಲ್ವಾ ಅಂತ. ಆದ್ರೆ ನನಗಿಂತೂ ಎಕ್ಸೈಟ್ಮೆಂಟ್ ಅಲ್ಲಿ ಜಾನು ಇದ್ದಾಳೆ. ಅವಳಿಗೆ ಸ್ಕೂಲ್ಗೆ ಹೋಗೋದಂದ್ರೆ ಭಾರಿ ಹುಚ್ಚು. ಸೊ ಕೂದಲು ಸ್ವಲ್ಪ ಹಾರಿದ್ದಿಲ್ಲ, ಡ್ರೈ ಮಾಡಿ ಜಾನುಗಂತೂ ರೆಡಿ ಮಾಡಿಸ್ತಾ ಇದ್ದೀನಿ. ಅವಳಿಗೆ ರೆಡಿ ಮಾಡಿಸಾದ್ಮೇಲೆ ಸ್ನೋನುಗೆ ರೆಡಿ ಮಾಡಿಸ್ಕೊಂಡು ನಾನು ಸಹ ಜಾನುನ ಅವ್ರ ಅಪ್ಪನ ಜೊತೆ ಬಿಟ್ಟು ಬರಕ್ಕೆ ಹೋಗೋಣ ಅಂತಾನೆ ಅನ್ಕೊಳ್ತಾ ಇದ್ದೀನಿ. ಸೊ ಫಸ್ಟೇ ಎಲ್ಲ ಚೆನ್ನಾಗಿರುತ್ತೆ, ಒಂಥರ ಎಕ್ಸೈಟ್ಮೆಂಟು. ಎಲ್ಲ ಫ್ರೆಂಡ್ಸು ಸಿಗ್ತಾರೆ ಅವಳಿಗೆ ಇವತ್ತು. ಅದೇ ರೀತಿ ಎಲ್ಲ ರೆಡಿಯಾಗಿ ಹೋಗೋಣ ಅಂತ ಹೇಳಿ ಸೊ ಎಲ್ಲ ಜಾನುಗಂತೂ ರೆಡಿ ಮಾಡಿಸಿ ಆದಮೇಲೆ ಸೋನುಗೂ ರೆಡಿ ಮಾಡ್ಸೋಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ದಿನ ಅಂತೂ ಮಸ್ತಾಗಿತ್ತು ನನಗೆ ಇವತ್ತು ಮಾರ್ನಿಂಗ್ ಎದ್ದಾಗಿಂದನು. ಆ ಪಾಸಿಟಿವ್ ವೈಬ್ಸು, ಅವಳು ಸ್ಕೂಲ್ಗೆ ಹೋಗ್ಬೇಕಮ್ಮ ಬೇಗ ರೆಡಿ ಮಾಡಿಸು ಅಂತ ಹೇಳೋ ಒಂದು ಆ ಕಾತುರ ತುಂಬಾನೇ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಕೆಲವು ಮಕ್ಕಳೆಲ್ಲ ಅಳ್ತಾರೆ, ಆಲ್ಮೋಸ್ಟ್ ಹೋಗ್ತಾರೆ. ಬಟ್ ಕೆಲವು ಮಕ್ಳು ಖಂಡಿತ ಹಠ ಮಾಡ್ತಾರೆ, ನಾನು ನೋಡಿದ್ದೀನಿ. ಬಟ್ ನನ್ನ ಲಕ್ಕು ಗೊತ್ತಿಲ್ಲ, ನಾವು ಯಾವತ್ತೂ ನಾನು ಸ್ಕೂಲ್ಗೆ ಹೋಗಲ್ಲ ಅಂತ ಹೇಳೋದೇ ಇಲ್ಲ. ನನಗಿಂತೂ ಮುಂಚೆ ರೆಡಿ ಆಗಿರ್ತಾಳೆ ಅವಳು. ಬಿಟ್ಟು ಬರೀ ಅಮ್ಮ ಬೇಗ ರೆಡಿ ಮಾಡು ಅಂತ ಹೇಳಿ. ಬ್ಯಾಗ್ ನೋಡಿ, ಆಲ್ಮೋಸ್ಟ್ 13+2 15 ಬುಕ್ಸ್ ಇದೆ ಬ್ಯಾಗಲ್ಲಿ. ರೆಡಿ ಆದಾಗಿಂದು ಬ್ಯಾಗ್ ಹಾಕೊಂಡೇ ಇದ್ದಾಳೆ. ತೆಗಿಯಮ್ಮ ಭಾರ ಇದೆ ಅಂದ್ರೂ ಕೂಡ ತೆಗಿತಿಲ್ಲ. ಸೊ ಊಟ ಏನು ಕೊಟ್ಟು ಕಳಿಸ್ತಿಲ್ಲ. ಈ 1 ವೀಕು ಬೇಗ ಬಿಡ್ತಾರೆ, ಹಂಗಾಗಿ ಲೈಟ್ ಆಗಿ ಒಂದು ಅರ್ಧ ಆಪಲ್, ಸ್ವಲ್ಪ ಸ್ವಲ್ಪ ಮಿಕ್ಸ್ಚರ್ ಕೊಟ್ಟಿದ್ದೀನಿ. ಅದಾದ್ಮೇಲೆ ಬಾಟಲ್ ಲಂಚ್ ಬ್ಯಾಗಲ್ಲಿ ಬೇಡ, ಬ್ಯಾಗಲ್ಲಿ ಇಡು, ನನ್ಗೆ ಹಂಗೆ ರೆಡಿ ಮಾಡಿಸು, ಹಿಂಗೆ ರೆಡಿ ಮಾಡಿಸು, ಬ್ಯಾಗ್ ಕೊಡುಪ್ಪ, ಸಖತ್ ತಲೆ ತಿಂತಾ ಇದ್ಲು. ಅಷ್ಟೊಳಗಡೆ ಸೋನುದು ಸ್ನಾನ ಆಗಿತ್ತು, ಅವಳಿಗೂ ರೆಡಿ ಮಾಡಿಸಿ ಸೊ ನಾನು ಮಹಿ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ಮನೆಗೆ ರೆಡಿಯಾಗಿ ಹೋಗ್ತಾ ಇದ್ದೀವಿ. ನಿಮ್ಮ ಮಕ್ಕಳು ಇವತ್ತು ಸ್ಕೂಲ್ ಒಂದು ವೇಳೆ ಇವತ್ತು ಫಸ್ಟ್ ದಿವಸ ಇದ್ರೆ, ಅಥವಾ ನಿಮ್ಮ ಮಕ್ಕಳು ಫಸ್ಟ್ ದಿವಸ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಹೇಗೆ ಹೋಗ್ತಾರೆ? ಅಳ್ತಾರಾ ಅಥವಾ ಖುಷಿಯಿಂದ ಹೋಗ್ತಾರಾ? ಹಠ ಮಾಡ್ತಾರಾ? ಏನ್ ಮಾಡ್ತಾರೆ ಅಂತ ಹೇಳಿ ಕಾಮೆಂಟ್ ಮಾಡಿ ಪ್ಲೀಸ್. ಯಾಕಂದ್ರೆ ಕೆಲವು ಮಕ್ಕಳು ಕ್ಯೂಟಾಗಿ ಹತ್ಕೊಂಡು ಹೋಗ್ತಾರೆ, ಕೆಲವು ಮಕ್ಕಳು ಖುಷಿ ಪಟ್ಟು ಹೋಗ್ತಾರೆ, ಇನ್ನು ಕೆಲವರು ಎಕ್ಸೈಟ್ಮೆಂಟ್ ಅಲ್ಲಿ ಇರ್ತಾರೆ. ಜಾನುಗಂತೂ ಯಾವಾಗ್ಲೂ ಸ್ವಲ್ಪ ಎಕ್ಸೈಟ್ಮೆಂಟ್ ಜಾಸ್ತಿ ಅವಳಿಗೆ ಸ್ಕೂಲ್ ವಿಷಯದಲ್ಲಿ. ಸ್ಕೂಲ್ ವಿಷಯ ಅಂತ ಬಂದ್ರೆ ಎಲ್ಲಾ ವಿಷಯದಲ್ಲೂ ಸ್ವಲ್ಪ ಅವಳು ಓವರ್ ಥಿಂಕೇ ಇರುತ್ತೆ ಬಿಡಿ. ಫಂಕ್ಷನ್ ಆಗ್ಲಿ, ಸ್ಕೂಲ್ಗೆ ಹೋಗ್ಬೇಕಾಗ್ಲಿ, ಹೋಮ್ವರ್ಕ್ ವಿಷಯದಲ್ಲಾಗ್ಲಿ, ಯಪ್ಪ ತಲೆ ತಿಂತಿರ್ತಾಳೆ. ನನ್ಗಂತೂ ಒಂಥರ ಖುಷಿನೇ, ಬಟ್ ಒಂಥರ ಭಯನೂ ಆಗ್ತಿರುತ್ತೆ ಒಂದೊಂದ್ಸಲ ಅಷ್ಟೊಂದು ಎಕ್ಸೈಟ್ಮೆಂಟ್ ತೋರ್ಸೋದು ನೋಡಿ. ಓಕೆ, ನೋಡೋಣ ಹೇಗೆ ಅವಳ ಸ್ಟಡೀಸ್ ಎಲ್ಲ ಹೇಗಾಗುತ್ತೆ ಅಂತ. ಒಂದು ನನಗಂತೂ ಕ್ಯೂರಿಯಾಸಿಟಿ ಇದ್ದೇ ಇದೆ, ಯಾಕಂದ್ರೆ ಚೆನ್ನಾಗಿ ಓದೋದ್ರ ಬಗ್ಗೆ ಗಮನ ಕೊಡ್ತಾಳೆ. ಹಾಯ್, ಗುಡ್ ಮಾರ್ನಿಂಗ್ ಗೈಸ್. ಇವತ್ತು ಜಾನು ಸಮ್ಮರ್ ವೆಕೇಶನ್ ಆದಮೇಲೆ ಫಸ್ಟ್ ಡೇ ಸ್ಕೂಲು. ನಮಗಿಂತೂ ಅವಳೇ ಎಕ್ಸೈಟ್ಮೆಂಟ್ ಇದ್ದಾಳೆ. ಸ್ಕೂಲ್ ಸ್ಟಾರ್ಟ್ ಆದರೆ ಸಾಕಪ್ಪ, ಕಾಟ ತಡ್ಕೊಳಕ್ಕಾಗಲ್ಲ, ಬೇಗ ಬಿಟ್ಟು ಬರೋಣ ಅಂತ ಅಂದ್ಕೊಂಡ್ರೆ. ನಮಗಿಂತೂ ಬೇಗ ಅವಳೇ ಎಕ್ಸೈಟ್ಮೆಂಟಲ್ಲಿ ರೆಡಿಯಾಗಿ ಒಂದಷ್ಟು ಬುಕ್ಸು ಭಾರ ಇದ್ರೇನು ಎತ್ಕೊಂಡು ರೆಡಿಯಾಗಿ. ಅಕ್ಕ ತಂಗಿ ನೋಡಿ, ಬಿಸಿಲಿದೆ, ಸರಿಯಾಗಿ ಕ್ಯಾಪ್ಚರ್ ಆಗ್ತಿಲ್ಲ. ಸೋನು ಬಾ, ನಾನು ಅವ್ರ ಪಾಪ ಇಬ್ರು ಬಿಟ್ಟು ಬರಕ್ ಹೋಗ್ತಿದ್ವಿ. ಏನಕ್ಕೆ ಆಮೇಲೆ ಬೇಡ. ಸೊ ನಿಮ್ಮ ಮಕ್ಳು ಎಷ್ಟು ಎಕ್ಸೈಟ್ಮೆಂಟ್ ಇದ್ದಾರೆ ಇವತ್ತು ಸ್ಕೂಲ್ಗೆ ಹೋಗೋದಿಕ್ಕೆ. ಜಾನು ಅಂತೂ ಯಾವಾಗ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಅಂತ ಇದ್ಲು. ಸ್ಕೂಲ್ಗೆ ಹೋಗೋ ವಿಷಯದಲ್ಲಿ ತಲೆ ಅಂತೂ ಕೆಡಿಸ್ಕೊಳ್ಳೋ ಅಷ್ಟಿಲ್ಲ ನಾವು. ಬೇಗ ಎಲ್ಲೂ ರೆಡಿ ಆಗ್ತಾಳೆ. ಇವತ್ತು 8:30 8:45 ಹೋಗ್ತಾ ಇದ್ವಿ. ಇಷ್ಟೊತ್ತಿಗೆ ಹೋಗೋ ಸ್ಕೂಲ್ಗೆ ಆಲ್ಮೋಸ್ಟ್ 7 o'clock ಎಲ್ಲ ಎದ್ದು ಸ್ನಾನ ಮಾಡಿಕೊಂಡು ರೆಡಿ ಆಗಿಬಿಟ್ಟು ಕಾಟ ಕೊಡ್ತಿದ್ಲು. ಅವಳಿಗೆ ರೆಡಿ ಮಾಡಿಸಿದ್ಮೇಲೆ ಮನೆ ಕೆಲಸ ಮಾಡಿದ್ದೀನಿ, ಯಾಕಂದರೆ ಅಷ್ಟು ಎಕ್ಸೈಟ್ಮೆಂಟಲ್ಲಿದ್ದಾಳೆ ಅವಳು ಸ್ಕೂಲ್ಗೆ ಹೋಗೋದಕ್ಕೆ. ಅಷ್ಟು ಬುಕ್ಸ್ ಹಾಕ್ಕೊಂಡು ನೋಡಿ, ಭಾರ ಇದ್ರೇನು ಬ್ಯಾಗ್ ಹಾಕ್ಕೊಂಡೇ ತಿರುಗ್ತಿದ್ದಾಳೆ. ಪಾಪ ಖುಷಿ ಆಗ್ತಿದೆಯಾ ಫಸ್ಟ್ ಡೇ ಸ್ಕೂಲು? ಸ್ಕೂಲ್ಗೆ ಹೋಗೋದಕ್ಕೆ
ಟೆನ್ಷನ್ ಏನಿಲ್ಲ, ಹೋಗ್ತಿದ್ದಾಳೆ ಫ್ರೀಯಾಗಿ ಆರಾಮಾಗಿ ಖುಷಿಯಿಂದ ಸ್ಕೂಲ್ಗೆ ಹೋಗ್ತಾಳೆ. ಹಾಂ, ಈ ಹೋಮ್ವರ್ಕ್ ಬುಕ್ಸು ದೀಪ ನನಗೆ ನೋಡ್ಬಿಟ್ಟು ವಾಪಸ್ ಬ್ಯಾಗ್ ಇಟ್ಕೊಂಡು ಹೊಸ ನನ್ನ ಹತ್ರ ಹೋಗ್ಬೇಕು. ಅವ್ರು ಮೇಡಮ್ ಕೇಳ್ತಾರೆ ಏನೇನು ತೋರಿಸ್ಬೇಕು, ಏನೆಲ್ಲ ಹಾಲಿಡೇಸಲ್ಲಿ ಏನು ಹೋಮ್ವರ್ಕ್ ಮಾಡಿದ್ಯಾ, ಏನೆಲ್ಲ ಮಾಡಿದೆ ಅಂತ ಹೇಳಿ ಅವ್ರು ಕೇಳ್ತಾರೆ. ಸೊ ನೀನೇನು ಮಾಡಿದೆ ಹಾಲಿಡೇಸಲ್ಲಿ ಎಲ್ಲ ಹೇಳಬೇಕು, ಎಲ್ಲಿ ಹೋಗಿದೆ. ಸೊ ಹೋಗುತ್ತೆ, ಫ್ರೂಟ್ಸ್ ಎಲ್ಲ ಚಲೋ ಹೋಗುತ್ತೆ. ಹೌದಾ? ಜಾನನ ಸ್ಕೂಲ್ ಹತ್ರ ಬಿಟ್ಟು ಬರೋಣ, ಬನ್ನಿ ಹೊರಡೋಣ. ನಾವು ಸ್ಕೂಲ್ ಹತ್ರ ಡ್ರಾಪ್ ಮಾಡಿದ ತಕ್ಷಣ ಅವಳು ಡೈರೆಕ್ಟ್ ಫಸ್ಟು ಅಂಕಲ್ ಹತ್ರ ಹೋಗಿ ಅಂಕಲ್ ಗುಡ್ ಮಾರ್ನಿಂಗ್ ಹೇಳ್ತಿದ್ದಾರೆ, ಸೆಕ್ಯೂರಿಟಿ ಅಂಕಲ್ ಹತ್ರ. ಸೊ ಸ್ವೀಟ್ ಅನ್ನಿಸ್ತು ನನಗಂತೂ. ಸೊ ಅಂಕಲ್ ಗುಡ್ ಮಾರ್ನಿಂಗ್ ಹೇಳಿ ಅವ್ರ ಟೀಚರ್ಗೆ ಒಂದು ಹಗ್ ಮಾಡಿ ಸೊ ಒಳಗಡೆ ಹೋದ್ಲು. ಅವರಪ್ಪ ಒಂದ್ಸಲ ಹೋಗಿ ಮತ್ತೆ ಬಾಯ್ ಹೇಳ್ಬಿಟ್ಟು ಬಂದರು. ಸೋನು ಅವರಪ್ಪ. ಸೋನು ಅಳ್ತಿದ್ಲು, ನಾನು ಅಕ್ಕ ಜೊತೆ ಸ್ಕೂಲ್ಗೆ ಹೋಗ್ತೀನಿ ಅಂತ. ಬಟ್ ಈ ಸಲ ಸೇರ್ಸೋಕ್ಕಾಗಲ್ಲ, ನೆಕ್ಸ್ಟ್ ಇಯರ್ ಸೇರ್ಸೋಣ ಅಂತ ಹೇಳಿ ಬಂದ್ಬಿಟ್ವಿ. ಜಾನುನಂತೂ ಬಿಟ್ಟು ಬಂದ್ವಿ. ಸೋನು ಅಳ್ತಿದ್ದಾಳೆ, ನಾನು ಸ್ಕೂಲ್ಗೆ ಹೋಗಬೇಕು ಅಂತ. ಆ ಸ್ಕೂಲಲ್ಲಿ ಸೋನು ಸೇರಿಸ್ಬೇಕಂದ್ರೆ ಅಷ್ಟೇ ತುಂಬ ಕಷ್ಟ ಇರುತ್ತೆ. ನೋಡೋಣ ಬೇರೆ ಸ್ಕೂಲಲ್ಲಿ ಹಾಕೋದಾ ಅಥವಾ ಈ ವರ್ಷ ಮನೆಯಲ್ಲೇ ಹೇಳ್ಕೊಡೋದಾ ಪ್ಲ್ಯಾನ್ ಮಾಡಬೇಕು. ಜಾನು ಸ್ಕೂಲಲ್ಲಿ ಮಾತ್ರ ಸಖತ್ ಕಷ್ಟ, ತುಂಬ ಕಾಸ್ಟ್ಲಿ ಸ್ಕೂಲ್ ಅದು. ಏನೋ ಸೇರಿಸ್ಬಿಟ್ವಿ, ಬಟ್ ಓಕೆ ನೋಡೋಣ. ಸೋನು ಆಟ ಮಾಡ್ತಿದ್ದಾಳೆ, ನಾನು ಸ್ಕೂಲ್ಗೆ ಹೋಗ್ತೀನಿ ಅಂತ. ಅದೆಷ್ಟು ಜಾಯಿನ್ ಮಾಡಿಸ್ತೀವಿ ಬೇರೆ ಸ್ಕೂಲ್ಗೆ ಅಂದ್ಕೊಳ್ತಾ ಇದ್ದೀವಿ, ಬಟ್ ಐ ಆಮ್ ನಾಟ್ ಶ್ಯೂರ್, ನೋಡಬೇಕು. ಜಾನುನ ಬಿಟ್ಟು ಮನೆಗೆ ಬಂದು ನಾವು ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೇಳಿ ಹೀಗೆ ಹಾಕ್ಕೊಡ್ತಿದ್ದೀನಿ. ಜೊತೆಗೆ ಬೀಟ್ರೂಟ್ ಜ್ಯೂಸು, ತುಂಬ ಹೆಲ್ದಿ ಜ್ಯೂಸ್. ಬೆಳಿಗ್ಗೆ ನನಗಂತೂ ಇಷ್ಟ ಆಗುತ್ತೆ. ಬೀಟ್ರೂಟು, ಕ್ಯಾರೆಟು, ಹಾಗಲಕಾಯಿ ಜ್ಯೂಸ್ ಮಾಡ್ಕೊಂಡು ಕುಡಿಯೋದು, ಜೀರಾ ವಾಟರು ಅಂದರೆ ನನಗೆ ತುಂಬ ಇಷ್ಟ ಆಗುತ್ತೆ. ಹಾಗೆ ಮಾತಾಡ್ತಿರ್ಬೇಕಾದ್ರೆ ರಾತ್ರಿ RCB ಮ್ಯಾಚ್ ಹೇಗಿತ್ತು ಅಂತ ಮಾತಾಡಿದ್ವಿ. RCB ಮ್ಯಾಚ್ ಅಂತೂ ಸೂಪರ್ ಆಗಿತ್ತು. ಏನು ಹೊಡೆದ್ರಲ್ವ ಕೊಹ್ಲಿ ಮಾತ್ರ. ಲಾಸ್ಟಲ್ಲಿ ಔಟು ಅಂದಿದ ತಕ್ಷಣ ಸಖತ್ ಫೀಲ್ ಆಗಿಬಿಟ್ಟಿತ್ತು ನನಗಂತೂ. ಕ್ಯಾಚ್ ಹಿಡಿದ್ರಲ್ಲ ಶುಭಮನ್ ಗಿಲ್ಲು, ಅಯ್ಯೋ ಔಟ್ ಆಗೋದ್ರಲ್ಲ ಅಂದ್ಕೊಳ್ತಾ ಇದ್ವಿ. ನಮ್ಮ ಯಜಮಾನ್ರು ಲಾಸ್ಟ್ ವಿನ್ನಿಂಗ್ ಶಾಟ್ ಪಕ್ಕ ಕೊಹ್ಲಿ ಹೊಡಿತಾರೆ ಅಂತಿದ್ರು. ಅಷ್ಟರೊಳಗಡೆ ನಾಟ್ ಔಟ್ ಅಂತ ಕೊಟ್ಟಿದ ತಕ್ಷಣ ಯಪ್ಪ ಖುಷಿ ಆಗಿಬಿಡ್ತು. ಹೇಗಿತ್ತು ಮ್ಯಾಚು ಅಂತ ನೀವು ಹೇಳಿ. ಇದಾಗಿತ್ತು ನಮ್ಮ ಇವತ್ತಿನ ಮಂಡೇ ವ್ಲಾಗು. ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಎಲ್ಲರಿಗೂ ಥ್ಯಾಂಕ್ ಯು, ಒಳ್ಳೇದಾಗಲಿ. ಹಾಗೆ RCB ಫ್ಯಾನ್ಸ್ ಎಲ್ಲ ಜೈ RCB ಅಂತ ಕಮೆಂಟ್ ಮಾಡಿ. ಬಾಯ್.